ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ಒಂದು ವಿಡಿಯೋದಲ್ಲಿ ತುಂಬಾ ಸಾಕಷ್ಟು ಜನ ಕೇಳ್ತಿದ್ರು ಒಂದು ವಿಡಿಯೋ ಸ್ಕ್ಯಾಮು ಮತ್ತು ಯಾವ ಥರ ನಡೀತದೆ ಮತ್ತು ಈಗ ತಾನೇ ರಿವೆಲೇಷನ್ಸ್ ರಿಸಲ್ಟ್ ಬಿಟ್ಟರು ರಿವೆಲೇಷನ್ಸ್ ಹಾಕಬೇಕಾದಾಗೆ ನಾನು ತುಂಬ ಸಾಕಷ್ಟು ವಿಡಿಯೋದಲ್ಲಿ ಹೇಳಿದ್ದೆ ರಿವ್ಯಾಲ್ಯೂಷನ್ಸಲ್ಲಿ ತುಂಬಾ ಈ ಥರ ಹೆಚ್ಚು ಕಡಿಮೆ ಆಗ್ತಾ ಇರುತ್ತಂತ. ವಿಡಿಯೋದಲ್ಲಿ ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಏನೇನಾಯಿತು ರಿವ್ಯಾಲ್ಯೂಷನ್ ಅಪ್ಲೈ ಮಾಡಿದಾಗ. ಒಂದು ಸ್ಟೂಡೆಂಟ್ಸ್ದು ಜಸ್ಟ್ ಈಗ ತಾನೇ ತೊಗೊಂಡಿದ್ದೆ ನಾನು. ಪಾಸ್ ಆಗೋಂಥ ಸ್ಟೂಡೆಂಟ್ಸೇ ಅದು 100% ಪಾಸ್ ಆಗೋ ಸ್ಟೂಡೆಂಟ್ಸೇ, ಬಟ್ ಫೇಲ್ ಮಾಡಿದರು. ರಿವ್ಯಾಲ್ಯೂಷನ್ ಹಾಕಿದ ತಕ್ಷಣ ಮಾರ್ಕ್ಸ್ ಬಂತು, ಕಡಿಮೆ ಮಾರ್ಕ್ಸ್ ಬಂದಿತ್ತು. ರಿವ್ಯಾಲ್ಯೂಷನ್ಸ್ ಹಾಕಬೇಕಾ ಬೇಡ ಈ ಥರ ಎಲ್ಲ ಒಂದು ಕ್ವಶನ್ಸ್ ಬಂದಾಗ ಯಾಕೆ ನಾನು ಎಲ್ಲ ಒಂದು ಸ್ಟೂಡೆಂಟ್ಸ್ ಸಾಕಷ್ಟು ಜನ ಕೇಳ್ತೀರಾ ನಾನು ರಿವ್ಯಾಲ್ಯೂಷನ್ಸ್ ಹಾಕಬೇಕಾ ಬೇಡವಾ ಅಂತ. ನಾನು ಪ್ರತಿ ವಿಡಿಯೋದಲ್ಲಿ ಏನು ಹೇಳ್ತೀನಿ, ರಿವ್ಯಾಲ್ಯೂಷನ್ಸ್ ಹಾಕಿ ಪಾಸ್ ಆಗ್ತೀರಾ, ಬಟ್ ನಿಮ್ಮದು ಡಬಲ್ ಡಿಜಿಟ್ ಮೇಲೆ ಇದ್ದರೆ 100% ಪಾಸ್ ಆಗ್ತೀರಾ, ತುಂಬಾ ಚಾನ್ಸಸ್ ಇರುತ್ತೆ ಅಂತ ಹೇಳ್ತಿದ್ದೆ. ಏನು ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ನೋಡಿ, ಈಗ ಜಸ್ಟ್ ರಿಸಲ್ಟ್ ನೀವು ಬಿಟ್ಟಿರ್ತಾರೆ ಚೆಕ್ಔಟ್ ಮಾಡ್ಕೊಂಡಿರಾ. ಎಕ್ಸಾಂಪಲ್ ಒಂದು ಸ್ಟೂಡೆಂಟ್ಸ್ ನೋಡಿ, ಇಂಟರ್ನಲ್ ಮಾರ್ಕ್ಸ್ ಕೂಡ 46 ಬಂದಿದೆ ಅಂದರೆ ಗುಡ್, ಅಂದರೆ ಈ ಒಂದು ಸ್ಟೂಡೆಂಟ್ಸ್ ಓದೋಂಥ ಸ್ಟೂಡೆಂಟ್ಸ್ ಆಗಿರುತ್ತೆ. ಓಲ್ಡ್ ಮಾರ್ಕ್ಸ್ ಬಂದ್ಬಿಟ್ಟು ವ್ಯಾಲ್ಯೂಷನ್ ಅಂದರೆ ಎಕ್ಸಾಮ್ ಬರೆದಾಗ ಜಸ್ಟ್ 14 ಕೊಟ್ಟಿದ್ದಾರೆ, ಅಂದರೆ ಫೇಲ್ ಮಾಡಿದ್ರು. ಓಕೆನಾ. ಆಫ್ಟರ್ ರಿವ್ಯಾಲ್ಯೂಷನ್ಸ್ ಓಕೆ ಫೇಲ್ ಅಂತ ಬಂದಿದೆ ರಿಸಲ್ಟ್. ಆಫ್ಟರ್ ರಿವ್ಯಾಲ್ಯೂಷನ್ಸ್ ರಿಸಲ್ಟ್ ಬಂದಮೇಲೆ 22 ಅಂದರೆ ಪಾಸು. ಏನು ಮಾಡ್ತಿದ್ರು ವಿಡಿಯೋ ನಿದ್ದೆ ಮಾಡ್ತಿದ್ದೀರಾ? ಯಾಕಂದರೆ ಕಂಪ್ಲೀಟಾಗಿ ಎಷ್ಟು ಮಾರ್ಕ್ಸ್ ಡಿಫ್ರೆನ್ಸ್ ಬಂತು, ಕಂಪ್ಲೀಟಾಗಿ 8 ಮಾರ್ಕ್ಸ್ ಡಿಫ್ರೆನ್ಸ್ ಬಂತು. ಅಂದರೆ ಇಂಟು ಟು ಹಾಕಿದರೆ 16 ಮಾರ್ಕ್ಸ್ ಎಲ್ಲಿಂದ ಬಂತು? ಈ ಥರ ಸಾಕಷ್ಟು ಜನರು ತುಂಬಾ ಹೆಚ್ಚು ಕಡಿಮೆ ಆಗಿರುತ್ತೆ ಅದಕ್ಕೆ. ಬಟ್ ಅದು ವ್ಯಾಲ್ಯೂಯೇಷನ್ಸ್ ಮಿಸ್ ಮ್ಯಾಚ್. ಒಬ್ಬೊಬ್ಬರು ಲೆಕ್ಚರ್ಸ್ ಒಬ್ಬೊಬ್ಬರು ಥರ ಕರೆಕ್ಷನ್ಸ್ ಮಾಡ್ತಾ ಇರ್ತಾರೆ. ಸ್ಕೀಮ್ ಎವ್ಯಾಲ್ಯೂಷನ್ಸ್ ಇಟ್ಕೊಂಡು ಥರ ಮಾಡಿದ್ರು ಈ ಥರ ತುಂಬ ಜನರು ಆಫ್ಟರ್ ರಿವ್ಯಾಲ್ಯೂಷನ್ ಹಾಕಿದ ತಕ್ಷಣ ಪಾಸ್ ಆಗೋದು ತುಂಬ ಚಾನ್ಸಸ್ ಇರುತ್ತೆ. ನೋಡ್ಬೋದು ಈ ಥರ ಜಸ್ಟ್ ರಿವ್ಯಾಲ್ಯೂಷನ್ಸ್ ರಿಸಲ್ಟ್ ಬಿಟ್ಟರು, ಅದಕ್ಕೋಸ್ಕರ ಈ ಥರ ವೀಡಿಯೋ ಮಾಡಿ ತಿಳಿಸಿದೆ. ನಿಮ್ದೇನಾಯಿತು ರಿವ್ಯಾಲ್ಯೂಷನ್ಸ್ ರಿಸಲ್ಟ್ ಹಾಕಿದ್ಮೇಲೆ ಫೇಲ್ ಆಗಿದ್ದೀರಾ ಪಾಸ್ ಆಗಿದ್ದೀರಾ ನೋಡಿ. ಈ ಥರ ಒಂದು ಸರಿ ರಿವ್ಯಾಲ್ಯೂಷನ್ಸ್ ಬಿಟ್ಟಿದ್ದಾರೆ ಮತ್ತೆ ಇನ್ನೊಂದು ಸರಿ ಬಿಡಲ್ಲ. ಒಂದು ಸರಿ ಸೆಮ್ ಎಂಡಿಂಗ್ಸ್ ಬಂದಮೇಲೆ ಒಂದೇ ಟೈಮ್ ಇರುತ್ತೆ ರಿವ್ಯಾಲ್ಯೂಷನ್ಸ್ ಅಪ್ಲೈ ಮಾಡೋಕ್ಕೆ. ಯಾರ್ಯಾರು ಪಾಸ್ ಆಗಿದ್ದೀರಾ ಕಂಗ್ರ್ಯಾಚುಲೇಷನ್ಸ್. ಇದ್ರ ಬಗ್ಗೆ ನೆಕ್ಸ್ಟು ಇನ್ನೂ ವಿಡಿಯೋ ಸ್ಕ್ಯಾಮ್ ಬಗ್ಗೆ ಬೇಕಂತ ಹೇಳಿ ಸಾಕಷ್ಟು ವೀಡಿಯೋಸ್ ಮಾಡಿ ತಿಳಿಸಿದ್ದೀನಿ ಆಲ್ರೆಡಿ. ನೋಡ್ಬೋದು ನಮ್ಮ ಆಲ್ರೆಡಿ ವಿಡಿಯೋ ಚಾನಲ್ಸಲ್ಲಿ. ರಿವ್ಯಾಲ್ಯೂಷನ್ಸ್ ಹಾಕಬೇಕಾ ಬೇಡವಾ ಅಂತ ಒಂದು ಕ್ವಶನ್ಸ್ ಸಾಕಷ್ಟು ಜನ ಕೇಳ್ತಿದ್ದಾಗ ನಾನು ಹೇಳ್ತಿದ್ದೆ ಡಬಲ್ ಡಿಜಿಟ್ ಇದ್ದರೆ ಅಪ್ಲೈ ಮಾಡಿ ಅಂತ. ಬಟ್ ಒಬ್ಬ ಸ್ಟೂಡೆಂಟ್ಸ್ಗೆ ಡಬಲ್ ಡಿಜಿಟ್ ಇದ್ದರೂ ಕೂಡ ಏನಾಗಿರುತ್ತೆ, ನಿಮಗೆ ಮಾರ್ಕ್ಸ್ ಬಂದಿರಲ್ಲ, ಫೇಲ್ ಆಗಿರ್ತೀರ. ಒಂದು ಏನಪ್ಪ ಅಂದರೆ ನಿಮಗೆ ಏನು ಬೇಕು ಕೀ ಪಾಯಿಂಟ್ಸ್ನ ಅದನ್ನೆಲ್ಲ ಬರೆದಿರಲ್ಲ, ಆ ಒಂದು ರೀಸನಿಂದ ಫೇಲ್ ಆಗಿರೋ ಚಾನ್ಸಸ್ ಇರುತ್ತೆ. ಒಬ್ಬೊಬ್ರದ್ದು ಎವ್ಯಾಲ್ಯೂಟರ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಎಲ್ಲ ಕಂಪ್ಲೀಟಾಗಿ. ನೋಡಿರ್ಬೋದು ಇದರಲ್ಲಿ ಈಗ 22 ಬಂದಿದೆ. ನಿಮ್ಮ ಒಂದು ರಿವ್ಯಾಲ್ಯೂಷನ್ಸ್ ರಿಸಲ್ಟ್ ಯಾವ ಥರ ಆಗಿದೆ ಖಂಡಿತ ಒಂದು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೆಕ್ಸ್ಟ್ ಅಪ್ಕಮಿಂಗ್ ವೀಡಿಯೋಸಲ್ಲೆಲ್ಲ ನಿಮ್ಮೆಲ್ಲ ಏನೇನಿದೆ ಎಲ್ಲನೂ ನಾನು ಮಾತಾಡ್ತೀನಿ. ನಿಮ್ದು ಏನು ಕಮೆಂಟ್ಸ್ ಇರುತ್ತೆ ಅದರಲ್ಲಿ ನೆಕ್ಸ್ಟ್ ಬರೋಂಥ ವೀಡಿಯೋದಲ್ಲಿ ನಿಮಗೆ ಅದನ್ನೆಲ್ಲ ಡೌಟ್ ಸಾಲ್ವ್ ಮಾಡ್ತೀನಿ ಅಂತ ಹೇಳ್ತಾ, ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಡ್ತಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೊಂದು ಮೇನ್ ಇಂಪಾರ್ಟೆಂಟ್ ಅಪ್ಪ ಅಂದರೆ ನಮ್ಮೊಂದು ವಾಟ್ಸಪ್ ಚಾನಲ್ ಜಾಯ್ನ್ ಆಗಿ, ಅಲ್ಲಿ ಪ್ರತಿಯೊಂದು ಅಪ್ಡೇಟ್ಸ್ ನಿಮ್ದು ಎಲ್ಲೆಲ್ಲ ಸಿಗ್ತಾ ಹೋಗ್ತಿರುತ್ತೆ. ನೆಕ್ಸ್ಟು ಬರೋಂಥ ಎಲ್ಲ ಥರದ ವಿಡಿಯೋ ಅಪ್ಡೇಟ್ಸ್ ಆಯಿತು, ನೆಕ್ಸ್ಟು ಇಂಟರ್ನ್ಶಿಪ್ಸ್ ಆಯಿತು, ಜಾಬ್ಸ್ ಆಯಿತು, ಎಲ್ಲ ಥರದಲ್ಲಿ ಅಪ್ಡೇಟ್ಸ್ ಸಿಗ್ತಾ ಹೋಗುತ್ತೆ ಅಂತ ಹೇಳ್ತಾ ಸಿಗೋಣ ಗಾಯ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ. ಆಗೋದೇ ಅಷ್ಟೇ. ಕೇರ್, ಲವ್ ಯು ಆಲ್, ಟಾಟಾ, ಬಾಯ್ ಬಾಯ್.